ಹಾಯ್ ಸ್ನೇಹಿತರೆ ಆರ್ಮಿ ಎಎಸ್ಸಿ ಸೌತ್ ಝೋನ್ನಲ್ಲಿ ಖಾಲಿ ಇರುವಂತಹ ಹಲವಾರು ಹುದ್ದೆಗಳಿಗೆ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡೈತಿ. ಈಗಾಗಲೇ ಆಲ್ಮೋಸ್ಟ್ ಕೆಲವೊಂದು ವಿದ್ಯಾರ್ಥಿಗಳು ನೋಡಿರ್ಬೋದು. ಇದರ ಜಾಬ್ ಲೊಕೇಶನ್ ಬಂದ್ಬಿಟ್ಟು ನೋಡ್ರಿ ಬೆಂಗಳೂರೊಳಗೆ ಇರ್ತೈತಿ. ಆದಷ್ಟು ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಮತ್ತು ನೀವು ಇದನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಕ್ಕೆ ಬರೋಂಗಿಲ್ಲ, ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅದನ್ನು ಆಫ್ಲೈನ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸುವುದು ಮತ್ತು ನಿಮಗೆ ಅಡ್ಮಿಟ್ ಕಾರ್ಡ್ ಕಳಿಸ್ತಾರ ಅವ್ರು ಹೊಳ್ಳಿ ಅಡ್ಮಿಟ್ ಕಾರ್ಡ್ ಕಳ್ಸಕ್ಕೆ ನೀವು ಯಾವೆಲ್ಲ ಫಾರ್ಮ್ಗಳನ್ನ ಅಟ್ಯಾಚ್ಮೆಂಟ್ ಮಾಡಬೇಕು ಅದನ್ನೆಲ್ಲ ನಾನು ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ, ಯಾವ ಅಡ್ರೆಸ್ಗೆ ಅರ್ಜಿಯನ್ನು ಸಲ್ಲಿಸ್ಬೇಕಂತೇಳಿ. ನೋಡಿರಿ ಜಾಬ್ ಲೊಕೇಶನ್ ಬೆಂಗಳೂರೊಳಗೆ ಇರ್ತೈತಿ. ಆದಷ್ಟು ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಇದರೊಳಗೆ ಹಲವಾರು ಪೋಸ್ಟ್ ಅದಾವೆ. ಅವೆಲ್ಲ ಪೋಸ್ಟ್ಗಳನ್ನ ನಾನು ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಪೋಸ್ಟ ಮತ್ತು ಯಾವ ಪೋಸ್ಟಿಗೆ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ, ಮತ್ತು ಸ್ಕಿಲ್ ಟೆಸ್ಟ್ ಇರ್ತೈತಿ ಇರಂಗಿಲ್ಲ, ಮತ್ತು ಫಿಸಿಕಲ್ ಯಾವ ರೀತಿಯಾಗಿ ಕಂಡಕ್ಟ್ ಮಾಡ್ತಾರೋ, ಮತ್ತು ರಿಟರ್ನ್ ಎಕ್ಸಾಮಿನೇಷನ್ ಸಿಲೆಬಸ್ ಆಯ್ತು ಮತ್ತು ನೆಗೆಟಿವ್ ಮಾರ್ಕಿಂಗ್ ಆಯ್ತು ಯಾವ ರೀತಿಯಾಗಿ ಕಂಡಕ್ಟ್ ಮಾಡ್ತಾರೋ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾನೋ. ನೋಡಿರಿ ವಿಡಿಯೋ ಸ್ವಲ್ಪ ಲಾಂಗ್ ಆಕೈತಿದ, ಸ್ಕಿಪ್ ಮಾಡಲಾರ್ದ ಕೊನೆಯವರೆಗೂ ನೋಡಿರಿ. ನಿಮ್ಗೆ A to Z ಮಾಹಿತಿ ಕವರ್ ಮಾಡ್ತಾನೋ. ಮತ್ತು ಇನ್ನೊಂದು ನೋಡಿರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಅಂತ ಮಾಡ್ಕೊತ ಬರ್ರಿ. ಯಾಕಂದ್ರೆ ನೋಡಿರಿ ಯಾವುದೇ ಜಾಬ್ಸ್ ಕಲ್ಪಾರ್ ಮಾಡಲಿ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೋ. ಮತ್ತು ನೋಡಿರಿ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ನಾ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾನೋ. ಅಷ್ಟು ಮೀರಿ ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತಾನೋ, ಕಮೆಂಟ್ಸ್ ಕೂಡ ಮಾಡ್ಬೋದು. ಈಗ ಮೊದಲ ಪೋಸ್ಟ್ಗಳು ನೋಡೋಣ. ಟೋಟಲಾಗಿ ಎಷ್ಟು ಪೋಸ್ಟ್ಗಳನ್ನ ಕರೆದಾರು ಒಂದೇದು. ಟೋಟಲಾಗಿ ನೋಡಿರಿ 62 ವೇಕೆನ್ಸಿಗಳನ್ನ ಕರೆದಾರು. ಟೋಟಲಾಗಿ 62 ವೇಕೆನ್ಸಿಗಳನ್ನ ಕರೆದಾರು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸರ್ 62 ವೇಕೆನ್ಸಿ ಇದಾವ್ರಿ, ನಾವೇನು ಸೆಲೆಕ್ಟ್ ಹಾಕಿವ್ರಿ, ಇದು ಅವ್ರ ತಲೆಯಲ್ಲಿ ವಿಚಾರ ಇರ್ತೈತಿ. ಇಲ್ಲಿ ನೋಡ್ರಿ 62 ವೇಕೆನ್ಸಿ ಅದಾವ. ಇದು ಒಂದೇದ ಆನ್ಲೈನ್ ಮೂಲಕ ಅರ್ಜಿ ಸಲ್ಸಕ್ಕೆ ಬರೋಂಗಿಲ್ಲ. ಇಲ್ಲಿ ಅಪ್ಲೈನ ಆಲ್ಮೋಸ್ಟ್ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಸಂಗಿಲ್ಲ. ಇಲ್ಲಿ ನೋಡ್ರಿ ಈ ವಿಡಿಯೋ ಯಾರು ಮಾಡ್ತೀವಿ ಇದ್ರೊಳಗೆ ಭಾಳ ಆದ್ರೆ ಒಂದು 100% ಒಳಗೆ ಭಾಳ ಆದ್ರೆ 10% ಅಷ್ಟೇ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ತೀರಿ. ಆ 10% ಒಳಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನಾದರೂ ಮಿಸ್ಟೇಕ್ ಮಾಡಿರ್ತೀರಿ. ಪೋಸ್ಟ್ ಆಫೀಸ್ ಮೂಲಕ ಅರ್ಜಿಯನ್ನು ಸಲ್ಲಿಸೋ ಮುಂದೆ ಏನಾದರೂ ಮಿಸ್ಟೇಕ್ ಮಾಡಿರ್ತೀರಿ, ನಿಮ್ಗೆ ಹೊಳ್ಳಿ ಅಡ್ಮಿಟ್ ಕಾರ್ಡ್ ಬರೋಂಗಿಲ್ಲ. ಈ ರೀತಿಯಾಗಿ ಪ್ರಾಬ್ಲಮ್ಸ್ ಹಾಕಿರ್ತೈತಿ. ನಿಮಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸಿನ. ಮೊದಲು 2024 ಕಾಲ್ಪಾರ್ ಮಾಡಿದಾಗ ಒಂದು ವಿಡಿಯೋ ಮಾಡೀನಿ ಇದ್ರ ಬಗ್ಗೆನೇ. ನನ್ನ ಚಾನಲ್ ಒಳಗೆ ಇನ್ನೂ ವಿಡಿಯೋ ಐತೆ ಅದನ್ನು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ನೋಡೀನಿ. ಅಲ್ಲಿ ನೋಡಿರಿ ಅವಾಗ ಲೋಯೆಸ್ಟ್ ಕಟಪ್ ನಿಂತಿತ್ತದ. ಅವು ಟೋಟಲಾಗಿ 100+ ಸಮಥಿಂಗ್ ವೇಕೆನ್ಸಿ ಇದ್ದು ಲೋಯೆಸ್ಟ್ ಕಟಪ್. ಯಾಕಂದ್ರೆ ನೋಡ್ರಿ ಅಪ್ಲಿಕೇಶನ್ ಹಾಕ್ತಾರೆ ವಿದ್ಯಾರ್ಥಿಗಳು, ಏನಾದರೂ ಪೋಸ್ಟ್ ಆಫೀಸ್ ಮೂಲಕ ಅರ್ಜಿ ಸಲ್ಲಿಸೋ ಮುಂದೆ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ನಿಮ್ಗೆ ಹೊಳ್ಳಿ ಅಡ್ಮಿಟ್ ಕಾರ್ಡ್ ಬರೋಂಗಿಲ್ಲ. ಈ ರೀತಿಯಾಗಿ ಪ್ರಾಬ್ಲಮ್ ಆಗಿರ್ತಾವೆ. ಆದಷ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡಿರಿ. ಟೋಟಲಾಗಿ 62 ವೇಕೆನ್ಸಿ. ಸ್ಯಾಲ್ರಿ ಬಂದುಬಿಟ್ಟು 18,000ದಿಂದ 21,700 ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ. ಎಷ್ಟು 18,000ದಿಂದ 21,700 ರೂಪಾಯಿ ಸ್ಯಾಲ್ರಿ ಇರ್ತೈತಿ. ಪ್ಲಸ್ ಅಲೋವನ್ಸ್ ಇರ್ತೈತಿ, TADA ಮತ್ತು ಯಾವ ರೀತಿ ಇದು HRA ಅಲೋವನ್ಸ್, ಈ ರೀತಿಯಾಗಿ ಯಾವ ಅಲೋವನ್ಸ್ ಇರ್ತಾವೆ. 18,000ದಿಂದ 21,700 ರೂಪಾಯಿ ಸ್ಯಾಲ್ರಿ. ನೋಟಿಫಿಕೇಶನ್ ನೋಡಿರಿ 15/8/2026 ನೋಟಿಫಿಕೇಶನ್ ಬಂದೈತಿ. ಅಪ್ಲಿಕೇಶನ್ ಇವಾಗಿಂದ ಸ್ಟಾರ್ಟ್ ಆಕೈತಿ. ನಾನು ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಮತ್ತು ನೋಡಿರಿ ಅಪ್ಲಿಕೇಶನ್ ಇವಾಗಿಂದ ಸ್ಟಾರ್ಟ್ ಆಕೈತಿ ಅಂದ್ರೆ 15 ಆಗಸ್ಟ್ ಅಂದ್ರೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಅಪ್ಲೈ ಮಾಡೋಕೆ ಕೊನೆಯ ದಿನಾಂಕ ಬಂದುಬಿಟ್ಟು 4 ಸೆಪ್ಟೆಂಬರ್ 2026. ಇದು ಅಪ್ಲೈ ಮಾಡೋಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಆದಷ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಬರ್ತೈತಿ. ಆ ಅಪ್ಲಿಕೇಶನ್ ಫಾರ್ಮ ಡೈರೆಕ್ಟ್ ನಾ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಅವೆಲ್ಲ ಫಾರ್ಮ್ಗಳನ್ನ ಕರೆಕ್ಟ್ ಫಿಲಪ್ ಮಾಡಿ ನೀವು 2 ಎನ್ವಲಪ್ ತೆಗೆದುಕೊಂಡು, ಒಂದು ದೊಡ್ಡ ಎನ್ವಲಪ್ಪ ಒಂದು ಸಣ್ಣ ಎನ್ವಲಪ್ಪ ಎರಡು ಅದರೊಳಗೆ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಅಟ್ಯಾಚ್ಮೆಂಟ್ ಮಾಡಿ ನೀವು ಸಲ್ಲಿಸಬೇಕಾಕೈತಿ. ಇಲ್ಲಿ ನೋಡಿರಿ ಮತ್ತು ಅಪ್ಲಿಕೇಶನ್ ಚಾರ್ಜಸ್ ಬಗ್ಗೆ ಬರೋದಾದರೆ ₹1 ಅಪ್ಲಿಕೇಶನ್ ಚಾರ್ಜಸ್ ಇರೋಂಗಿಲ್ಲ. ಶುಲ್ಕ ವಿನಾಯಿತಿ ಇರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಇಲ್ಲಿ ವಯೋಮಿತಿ ಬರೋದಾದ್ರೆ ನೋಡಿರಿ 18ರಿಂದ 25 ವರ್ಷ ವಯಸ್ಸು. 18ರಿಂದ 25 ವರ್ಷ ವಯಸ್ಸು. ಮತ್ತು ಸಿವಿಲ್ ಮೋಟಾರ್ ಡ್ರೈವರ್ ಹುದ್ದೆಗಳಿಗೆ 18ರಿಂದ 27 ವರ್ಷ ವಯಸ್ಸಿದ್ದಿರ್ತೈತಿ. ಪ್ಲಸ್ ಏಜ್ ರಿಲ್ಯಾಕ್ಷನ್. SC ST ಇದ್ರೆ ಅಂದ್ರೆ 5 ವರ್ಷ ನಿಮ್ಗೆ ಏಜ್ ರಿಲ್ಯಾಕ್ಷನ್ ಇದ್ದಿರ್ತೈತಿ. OBC ಅವ್ರು ಇದ್ರೆ ಅಂದ್ರೆ ನಿಮ್ಗೆ 3 ವರ್ಷ ತನಕ ನಿಮ್ಗೆ ಏಜ್ ರಿಲ್ಯಾಕ್ಷನ್. ಈ ರೀತಿಯಾಗಿ ನಿಮ್ಗೆ 18ರಿಂದ 25 ಮತ್ತು ಸಿವಿಲ್ ಮೋಟಾರ್ ಡ್ರೈವರ್ ಹುದ್ದೆಗಳಿಗೆ 18ರಿಂದ 27 ವರ್ಷ ವಯಸ್ಸು. ಕ್ವಾಲಿಫಿಕೇಷನ್ ಬಗ್ಗೆ ನೋಡ್ರಿ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ಕ್ವಾಲಿಫಿಕೇಷನ್ ಬಗ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಈಗ ನೋಡ್ರಿ ಸಿವಿಲ್ ಕ್ಯಾಟರಿಂಗ್ ಇನ್ಸ್ಟ್ರಕ್ಷನ್ CCI ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಾಕ ಇಲ್ಲಿ ನೋಡ್ರಿ 10th ಪಾಸ್ ಆಗಿರಬೇಕು. ಕ್ಯಾಟರಿಂಗ್ ಡಿಪ್ಲೊಮಾ ಆಗಿತ್ತಂದ್ರೆ, ಕ್ಯಾಟರಿಂಗ್ದಲ್ಲಿ ಡಿಪ್ಲೊಮಾ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಒಂದೇದ ಟೋಟಲಾಗಿ 3 ವೇಕೆನ್ಸಿಗಳು ಖಾಲಿ ಅದಾವೆ. ಇದ್ರೊಳಗೆ ಟೋಟಲಾಗಿ 3 ವೇಕೆನ್ಸಿ. ಕುಕ್ ಹುದ್ದೆಗಳಿಗೆ ಇದರಲ್ಲಿ 2 ವೇಕೆನ್ಸಿ ಖಾಲಿ ಅದಾವೆ. ಇದಕ್ಕೆ 10th ಪಾಸ್ ಆಗಿರಬೇಕು. ಇಂಡಿಯನ್ ಕುಕ್ಕಿಂಗ್ ನಾಲೆಜ್
ನಿಮಗೆ ಸ್ಕಿಲ್ ಟೆಸ್ಟ್ ಇರ್ತೈತಿ. ಈಗ ಕುಕ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿರಿ ಅಂದ್ರೆ ಸ್ಕಿಲ್ ಟೆಸ್ಟ್ ಒಳಗೆ ನಿಮಗೆ ಅಡುಗೆ ಮಾಡಕ್ಕೆ ಹಚ್ತಾರೋ. ಅಂಡರ್ಸ್ಟ್ಯಾಂಡ್? ಕುಕ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದ್ರೆ ಅಂದರೆ ಅಡುಗೆ ಮಾಡಕ್ಕೆ ಹಚ್ತಾರೋ, ಅದು ಸ್ಕಿಲ್ ಟೆಸ್ಟ್. ನೆಕ್ಸ್ಟ್ ನೋಡಿರಿ MTS ಚೌಕಿದಾರ್ ಟೋಟಲಾಗಿ ಒಂದು ವೇಕೆನ್ಸಿ ಐತಿ. ನಿಮ್ದು 10ನೇ ಪಾಸ್ ಆಗಿತ್ತು ಸರ್, ನಾನು 10th ಅಷ್ಟೇ ಪಾಸ್ ಆಗಿನ್ರಿ, ನನಗೇನು ನಾಲೇಜ್ ಇಲ್ಲರಿ ಅನ್ನುವಂಥ ವಿದ್ಯಾರ್ಥಿಗಳು MTS ಹುದ್ದೆಗಳಿಗೆ ಅಪ್ಲೈ ಮಾಡಿರಿ. ನೋ ಎಕ್ಸ್ಪೀರಿಯನ್ಸ್, ನೋ ಸ್ಕಿಲ್ ಟೆಸ್ಟ್ ಏನೂ ಇರೋಂಗಿಲ್ಲ, 10th ಪಾಸ್ ಅಪ್ಲೈ MTS ಹುದ್ದೆಗಳಿಗೆ. ನೆಕ್ಸ್ಟ್ ನೋಡಿರಿ ಸಿವಿಲ್ ಮೋಟಾರ್ ಡ್ರೈವರ್ OG, ಇದರೊಳಗೆ 6 ವೇಕೆನ್ಸಿ ಅದಾವೆ. 10ನೇ ತರಗತಿ ಪಾಸ್ ಆಗಿರ್ಬೇಕು ಮತ್ತು ವ್ಯಾಲಿಡ್ ಹೆವಿ ಮೀಟರ್ ಲೈಸೆನ್ಸ್ ಇರಬೇಕು, ವ್ಯಾಲಿಡ್ ಇರಬೇಕು. ನೆಕ್ಸ್ಟ್ ನೋಡಿ 2 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಸಿವಿಲ್ ಮೋಟಾರ್ ಡ್ರೈವರ್ OG ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಇದಾಯ್ತು. ಮತ್ತು ಕ್ಲೀನರ್ ಹುದ್ದೆಗಳಿಗೆ 2 ಅದಾವೆ. ಇಲ್ಲಿ ನೋಡಿರಿ ಜಸ್ಟ್ 10th ಪಾಸ್, 10ನೇ ಪಾಸ್ ಆಗಿತ್ತು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿರಿ ಟ್ರೇಡ್ಸ್ಮನ್ ಮೇಟ್ ಹುದ್ದೆಗಳಿಗೆ ಇದಕ್ಕೂ ಜಸ್ಟ್ 10ನೇ ಟೋಟಲಾಗಿ 8 ವೇಕೆನ್ಸಿ ಇದಾವೆ. ಇಲ್ಲಿ ನೋಡಿರಿ 10ನೇ ಮೇಲೆ ಯಾವ್ಯಾವ ಅದಾವಂದ್ರೆ ಇಲ್ಲಿ ನೋಡಿರಿ 1ನೇದು MTS ಹುದ್ದೆಗಳಿಗೆ 10ನೇ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ನೆಕ್ಸ್ಟ್ ನೋಡಿರಿ ಕ್ಲೀನರ್ ಹುದ್ದೆಗಳಿಗೆ 10ನೇ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ಟ್ರೇಡ್ಸ್ಮನ್ ಮೇಟ್ ಹುದ್ದೆಗಳಿಗೆ 10ನೇ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ಯಾವುದೊಂದು ನಿಮ್ಗೆ ಸರ್ಟಿಫಿಕೇಟ್ ಕೇಳಂಗಿಲ್ಲ, ಸ್ಕಿಲ್ ಟೆಸ್ಟ್ ಇರೋಂಗಿಲ್ಲ. ಅಂಡರ್ಸ್ಟ್ಯಾಂಡ್? ಇವು 3 ಪೋಸ್ಟ್ಗಳಿಗೆ. ನೆಕ್ಸ್ಟ್ ಬರೋದಾದರೆ ಫೈರ್ ಇಂಜಿನ್ ಡ್ರೈವರ್ ಟೋಟಲಾಗಿ 3 ವೇಕೆನ್ಸಿ ಅದಾವೆ. ಇದ್ರೊಳಗೆ 10ನೇ ಪಾಸ್ ಆಗಿರಬೇಕು, 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಹೆವಿ ಮೋಟರ್ ಲೈಸೆನ್ಸ್ ಇರಬೇಕು ಫೈರ್ ಇಂಜಿನ್ ಡ್ರೈವರ್ ಹುದ್ದೆಗಳಿಗೆ. ನೆಕ್ಸ್ಟ್ ಫೈರ್ಮನ್ ಹುದ್ದೆಗಳಿಗೆ 24 ವೇಕೆನ್ಸಿ ಅದಾವೆ. ಇದಕ್ಕೆ ನೋಡಿರಿ 10ನೇ ಪಾಸ್ ಆಗಿರಬೇಕು, ಫಿಸಿಕಲ್ ಇರ್ತೈತಿ. ಇದಕ್ಕೂ 10th ಮೇಲೆ ಅಪ್ಲೈ ಮಾಡಿರಿ. ಫೈರ್ಮನ್ ನೋಟಿಫಿಕೇಷನ್ಗೋಸ್ಕರ ಯಾರೆಲ್ಲ ವೇಟ್ ಮಾಡತ್ತಿದ್ರಿ ಅಂತ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ, ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಕೇಳ್ತಿದ್ರಿ ಫೈರ್ಮನ್ದ. ಇದಕ್ಕೆ ನೋಡಿರಿ ಫೈರ್ಮನ್ ಹುದ್ದೆಗಳಿಗೆ 10ನೇ ಪಾಸ್ ಆಗಿರಬೇಕು, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರ್ತೈತಿ. ನಿಮ್ಮ ಫಿಸಿಕಲ್ ಬಗ್ಗೆನ ಮುಂದೆ ತಿಳಿಸ್ಕೊಡ್ತೀನಿ, ಫೈರ್ಮನ್ಗೆ ಯಾವ ರೀತಿಯಾಗಿ ಫಿಸಿಕಲ್ ಇರ್ತೈತಿ ಅಂತ. ಇದಕ್ಕೂ 10ನೇ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ಯಾವುದು ಸರ್ಟಿಫಿಕೇಟ ಸ್ಕಿಲ್ ಟೆಸ್ಟ ಏನೂ ಇರೋಂಗಿಲ್ಲ, ಫಿಸಿಕಲ್ ಇರ್ತೈತಿ. ಫಿಸಿಕಲ್ ಪಾಸ್ ಆದನ ಸೆಲೆಕ್ಟ್. ನೆಕ್ಸ್ಟ್ ಲೀಡಿಂಗ್ ಫೈರ್ಮನ್, ಇದಕ್ಕೂ ನೋಡಿರಿ 10ನೇ ಪಾಸ್ ಆಗಿರಬೇಕು, ಫಿಸಿಕಲ್ ಇರ್ತೈತಿ. ಇದಕ್ಕೂ ಇವೆಲ್ಲ ಫಿಸಿಕಲ್ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ ಫಿಸಿಕಲ್ ಬಗ್ಗೆ. ಇಲ್ಲಿ ನೋಡಿರಿ ಹೈಟ್ 165 ಸೆಂಟಿಮೀಟರ್ ಹೈಟ್ ಇತ್ತಂದ್ರೆ ಅಪ್ಲೈ ಮಾಡೋಕೆ ಎಲಿಜಿಬಲ್. ವಿತ್ ST ವರ್ಗದ ಅಭ್ಯರ್ಥಿಗಳಿಗೆ 2.5 ಸೆಂಟಿಮೀಟರ್ ನಿಮ್ಗೆ ಕನ್ಸೆಷನ್ ಇರ್ತೈತಿ. ಹಂಗಂದ್ರೆ 163.5 ಸೆಂಟಿಮೀಟರ್ ಇತ್ತಂದ್ರೂ ಅಪ್ಲೈ ಮಾಡ್ಬೋದು ST ವರ್ಗದ ವಿದ್ಯಾರ್ಥಿಗಳು. ನೆಕ್ಸ್ಟ್ ನೋಡಿರಿ ಚೆಸ್ಟ್ ನಾರ್ಮಲನ 81.5 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು. ನೆಕ್ಸ್ಟ್ ನೋಡಿರಿ ವೇಟ್ 50 kg ವೇಟ್, 50 kg ತೂಕ ಆಯ್ತಾ ನಡಿತೈತಿ. ತೂಕ ಜಾಸ್ತಿ ಇರಲಿ ನಡಿತೈತಿ, ಪ್ರಾಬ್ಲಮ್ ಇಲ್ಲ. ತೂಕ ಕಡಿಮೆ ಇರಬಾರ್ದು. 45 kg ಇಲ್ಲಿ 44 43 ಈ ರೀತಿ ಆಗಿತ್ತಂದ್ರೆ ಅನ್ಫಿಟ್ ಮಾಡೋ ಚಾನ್ಸಸ್ ಹೆಚ್ಚಿದಿರ್ತೈತಿ. ಒಂದೆರಡು ಏನೈತಿ 49 48 ಈ ರೀತಿಯಾಗಿ ಡಿಫ್ರೆನ್ಸ್ ತಂದ್ರೂ ನಡಿತೈತಿ. ತೂಕ ಜಾಸ್ತಿ ಇರಲಿ ನೋ ಪ್ರಾಬ್ಲಮ್, ಆದರೆ ತೂಕ ಕಡಿಮೆ ಇರಬಾರ್ದು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ನೋಡಿರಿ ಸ್ಕಿಲ್ ಟೆಸ್ಟ್. ಯಾವುದು ಸ್ಕಿಲ್ ಟೆಸ್ಟ್ ಇರೋದು? ಈಗ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಇಲ್ಲಿ 1500 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ, 6 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ಟ್ರೇಡ್ಸ್ಮನ್ ಮೇಟ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳು ನೋಡಿರಿ 1500 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ, 6 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ಪ್ಲಸ್ ಇಲ್ಲಿ 50 kg ನೀವು ಹೊತ್ಕೊಂಡು ಓಡಬೇಕು. 200 ಮೀಟ್ರ್ 50 kg ಭಾರ ಇರ್ತೈತಿ. ಅದನ್ನು ನೀವು ಹೊತ್ಕೊಂಡು 200 ಮೀಟ್ರ್ 100 ಸೆಕೆಂಡ್ ಒಳಗೆ ನೀವು ಓಡಬೇಕು. ಇನ್ನೊಮ್ಮೆ ಹೇಳೋದು ನೋಡಿರಿ ಟ್ರೇಡ್ಸ್ಮನ್ ಹುದ್ದೆಗಳಿಗೆ 1500 ಮೀಟರ್ ರನ್ನಿಂಗ್ ಇರ್ತೈತಿ. 1ನೇದ 6 ನಿಮಿಷ ಟೈಮಿಂಗ್ ಒಳಗೆ ನೀವು ಕಂಪ್ಲೀಟ್ ಮಾಡಬೇಕು. 1ನೇದ ಇದಾದಮೇಲೆ ನಿಮ್ಗೆ 50 kg ತೂಕ ಭಾರ ಇರ್ತೈತಿ. ಅದನ್ನು ಹೊತ್ಕೊಂಡು 200 ಮೀಟ್ರ್ ನೀವು 100 ಸೆಕೆಂಡ್ ಒಳಗೆ ಕಂಪ್ಲೀಟ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಆಗೈತೆ ಅಂತ ಅಂದ್ಕೊಂಡು. ನೆಕ್ಸ್ಟ್ ಇದಾದಮೇಲೆ ಫೈರ್ಮನ್ ಹುದ್ದೆಗಳಿಗೆ ಇಲ್ಲಿ ನೋಡಿರಿ ಫೈರ್ಮನ್ದು ಕೇಳ್ತಿದ್ರಲ್ಲ, ಇಲ್ಲಿ ನೋಡಿರಿ ಕ್ಯಾರಿಂಗ್ 65 kg ಇರ್ತೈತಿ, 65.5 kg ಇರ್ತೈತಿ. ಇಲ್ಲಿ 183 ಮೀಟರ್ 96 ಸೆಕೆಂಡ್ ಒಳಗೆ ನೀವು ಕಂಪ್ಲೀಟ್ ಮಾಡಬೇಕು. ಇದು ಫೈರ್ಮ್ಯಾನ್ದ. ನೆಕ್ಸ್ಟ್ ಡಿಚ್ ಇರ್ತೈತಿ, ಇದನ್ನು ನೋಡ್ಕೋರಿ. ನೆಕ್ಸ್ಟ್ ನೋಡಿ ರೋಪ್ ಕ್ಲೈಂಬಿಂಗ್, ಇಲ್ಲಿ 3 ಮೀಟರ್ ವರ್ಟಿಕಲ್ ರೋಪ್ ಯೂಸಿಂಗ್ ಹ್ಯಾಂಡ್ಸ್ ಆ್ಯಂಡ್ ಫಿಟ್. ಇಲ್ಲಿ ಹಿಂಗಂದ್ರೆ ನೋಡ್ರಿ, ಈಗ ಹಂಗೆ ನಿಮ್ಗೆ ಯಾವ ರೀತಿಯಾಗಿ ಹೇಳೋದಂದ್ರೆ, ಈಗ ಒಂದು ಅಂಗಲ್ ಹಾಕ್ತಾರೋ, ಅಂಗಲ್ದ ಒಂದು ಹಗ್ಗ ಬಿಡ್ತಾರೋ, ಆ ಹಗ್ಗ ಏನೈತಿ ನೀವು ಎರಡು ಕೈಲೇ ಆ ಹಗ್ಗದ ಹತ್ತಬೇಕು. 3 ಮೀಟರ್ ಇರ್ತೈತಿ. ಒಂದು ಅಂಗಲ್ ಇರ್ತೈತಿ, ಅಂಗಲ್ ತೆಳಗಿನ ಹಗ್ಗ ಬಿಡ್ತಾರೋ, ಆ ಹಗ್ಗ ನೀವು 2 ಕೈಲೇ ಏನೂ ಯೂಸ್ ಮಾಡಲಾರ್ದ ಕೈಲೇನೇ ಏನೈತಿ 3 ಮೀಟರ್ ಹತ್ತಬೇಕು. ಇದನ್ನು ನೋಡ್ರಿ ರೋಪ್ ಕ್ಲೈಂಬಿಂಗ್ ಹಿಂಗಂದ್ರೆ. ನೆಕ್ಸ್ಟ್ ಬರೋದಾದರೆ ಸೆಲೆಕ್ಷನ್ ಪ್ರೊಸೆಸ್, ಸ್ಕಿಲ್ ಟೆಸ್ಟ್, ಫಿಸಿಕಲ್ ಟೆಸ್ಟ್, ಪ್ರಾಕ್ಟಿಕಲ್ ಟೆಸ್ಟ್. ಒಂದೊಂದಿಗೆ ಸ್ಕಿಲ್ ಟೆಸ್ಟ್ ಐತಿ. ಸ್ಕಿಲ್ ಟೆಸ್ಟ್ ಅಂದರೆ ನಿಮ್ಗೆ ಆಗ ಹೇಳಿ ನೋಡ್ರಿ, ಈಗ ಯಾವುದಂದ್ರೆ ಸಪೋಸ್ ಆಗಿ ಈಗ ಕುಕ್ ಹುದ್ದೆಗಳಿಗೆ ಸ್ಕಿಲ್ ಟೆಸ್ಟ್ ಅದು
ಕುಕ್ ಹುದ್ದೆಗಳಿಗೆ ಸ್ಕಿಲ್ ಟೆಸ್ಟ್. ಫಿಸಿಕಲ್ ಟೆಸ್ಟ್ ಅಂದ್ರೆ ನೋಡ್ರಿ ಫೈರ್ಮೆಂಟ್ ನೋಡ್ರಿ ಈಗ ತಿಳಿಸ್ಕೊಟ್ಟಿನಿ ಜಸ್ಟ್ ಅದ ಫಿಸಿಕಲ್ ಟೆಸ್ಟ್. ನೆಕ್ಸ್ಟ್ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ. ಎಕ್ಸಾಮ ನಾನು ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಿರ್ತೈತಿ, ಮೆಡಿಕಲ್ ಎಕ್ಸಾಮಿನೇಷನ್ ಇದ್ದಿರ್ತೈತಿ. ಇಷ್ಟಾಯ್ತು. ಈಗ ಸಿಲೆಬಸ್ ಬಗ್ಗೆನೂ ಅದು ಒಂದು ತಿಳಿಸ್ಕೊಟ್ಟೆ ಬಿಡ್ತೀನಿ. ಸಿಲೆಬಸ್ ನೋಡ್ರಿ ಕೇಳ್ಬೋದು ನೀವು, ಸರ ಕನ್ನಡ ಒಳಗೆ ಎಕ್ಸಾಮ್ ಇರ್ತೈತೆ ಅಂಥೇಳಿ. ಕನ್ನಡ ಒಳಗೆ ಎಕ್ಸಾಮ್ ಇರೋಂಗಿಲ್ಲ, ಒಳ್ಳೆಯದ. ಕನ್ನಡ ಒಳಗೆ ಎಕ್ಸಾಮ್ ಬರೋಂಗಿಲ್ಲ. ಇಂಗ್ಲೀಷ್ ಹಿಂದಿ ಒಳಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. 0.2 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ನೋಡ್ರಿ ಇಲ್ಲಿ ಸಿಲೆಬಸ್ ಬಗ್ಗೆ ಅದು ನೋಡ್ರಿ. ಇಲ್ಲಿ ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್ ಇಲ್ಲಿ 25 ಕ್ವಶನ 25 ಮಾರ್ಕ್ಸ. ರೀಸನಿಂಗ್ ಜನರಲ್ ಇಂಟೆಲಿಜೆನ್ಸಿ 25 ಕ್ವಶನ 25 ಮಾರ್ಕ್ಸ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ 50 ಕ್ವಶನ 50 ಮಾರ್ಕ್ಸ. ಮತ್ತು ಜನರಲ್ ಇಂಗ್ಲೀಷ್ ಇಲ್ಲಿ 50 ಕ್ವಶನ 50 ಮಾರ್ಕ್ಸ. ನೆಕ್ಸ್ಟ್ ನೋಡ್ರಿ ನ್ಯೂಮ್ಯಾರಿಕಲ್ ಆ್ಯಪ್ಟಿಟ್ಯೂಡ್ 25 ಕ್ವಶನ 25 ಮಾರ್ಕ್ಸ. ಟೈಮಿಂಗ 2 ಗಂಟೆ 120 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. 0.2 ನೆಗೆಟಿವ್ ಮಾರ್ಕಿಂಗ್ ಇದ್ದಿರ್ತೈತಿ. ಇಂಗ್ಲೀಷ್ ಹಿಂದಿ ಒಳಗೆ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಬಗ್ಗೆ ಏನಾದರೂ ಡೌಟ್ಸ್? ನಾ ಇಷ್ಟೆಲ್ಲ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡೋದನ್ನ. ಇದ್ರ ಮುಟ್ಟು ನಿಮಗೆ ಏನೇ ಡೌಟ್ಸ್ ಬರತ್ತೈತೆ ಅಂದ್ರೆ ಕಮೆಂಟ್ಸ್ ಮಾಡ್ಬೋದು, ಅಥವಾ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಯಾಕಂದ್ರೆ ನೋಡಿರಿ ಕಂಪ್ಲೀಟಾಗಿ ತಿಳಿಸ್ಕೊಡೋದನ್ನ ಯಾವುದೊಂದು ಬಿಡತ್ತಿಲ್ಲ. ಇಲ್ಲಿ ನೆಕ್ಸ್ಟ್ ಬರೋದಾದ್ರೆ ನೋಡಿರಿ ಇವು ಫಾರ್ಮ. ಈಗ ನೀವು ಮಗಳು ಸ್ಕ್ರೀನ್ ಮೇಲೆ ನೋಡತ್ತೀರಿ, ಈ ಫಾರ್ಮ್ಗಳನ್ನ ಕರೆಕ್ಟಾಗಿ ಫಿಲ್ಅಪ್ ಮಾಡಿ ಸ್ಪೀಡ್ ಪೋಸ್ಟ್ ಮೂಲಕ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ಮೆಂಟ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕು. ಡೊಮಿಸಿಯಲ್ ಸರ್ಟಿಫಿಕೇಟ್ ಕಡ್ಡಾಯ ಬೇಕು. ಇದಕ್ಕೆ ನೋಡ್ರಿ ಡೊಮಿಸಿಯಲ್ ಸರ್ಟಿಫಿಕೇಟ್ ಕಡ್ಡಾಯ ಬೇಕು. ಇಲ್ಲಿ ನೀವು ಫೋಟೋ ಅಟ್ಯಾಚ್ಮೆಂಟ್ ಮಾಡಿ ಇವು ಕರೆಕ್ಟ್ ಫಿಲ್ಅಪ್ ಮಾಡಿ. ಇದೇನು ಈಸಿ ಇರ್ತೈತಿ. ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಿ ಪೋಸ್ಟ್ ನೇಮ್ ಬರೆದು ಪ್ರತಿಯೊಂದು ಕ್ಯಾಪಿಟಲ್ ಲೆಟರ್ದಾಗ ಬರೀರಿ. ಇಲ್ಲಿ ನಿಮ್ಮ ಫೋಟೋ ಅಟ್ಯಾಚ್ಮೆಂಟ್ ಮಾಡಿರಿ ಇದು. ಇಲ್ಲಿ ನೋಡ್ರಿ ನೆಕ್ಸ್ಟ್ ನಿಮ್ಮದು ಕ್ಯಾಂಡಿಡೇಟ್ ನೇಮ, ಮೊಬೈಲ್ ನಂಬರ್, ಇಮೇಲ್ ID, ಆಧಾರ್ ನಂಬರ್, ಆಧಾರ್ ನೇಮ್ ಒಟ್ಟು ಈಸಿ ಐತಿ. ಆದಷ್ಟು ಪ್ರತಿಯೊಂದು ವಿದ್ಯಾರ್ಥಿಗೂ ಬರೀತೀರಿ. ಇದನ್ನು ಯಾವ ರೀತಿಯಾಗಿ ಸಲ್ಲಿಸೋದ್ರೆ ನೋಡ್ರಿ ನಿಮ್ಗೆ ಅಡ್ರೆಸ್ ಇದಾವೆ. ಆ ಅಡ್ರೆಸ್ಗೆ ನೀವು ಸಲ್ಲಿಸಬೇಕು. ನಿಮಗೆ ಅಡ್ರೆಸ್ ಬಗ್ಗೆ ಬರೋದಾದ್ರೆ ನೋಡ್ರಿ ಅದೈತೆ ವೇಟ್ ಮಾಡಿರಿ. ನೋಡಿ ಅಡ್ರೆಸ್ ಒಂದು ತೋರಿಸ್ಕೊಟ್ಬಿಡ್ತು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತು ನೋಡ್ರಿ. ಇವೇನು ಅಡ್ರೆಸ್ ಅದಾವಲ್ಲ ಇವಕ್ಕೆ ಅಡ್ರೆಸ್ಗೆ ನೀವು ಸಲ್ಲಿಸಬೇಕು. ಯಾವುದು ಅಡ್ರೆಸ್ ಐತಿ ಆ ಅಡ್ರೆಸ್ ನೀವು ಸಲ್ಲಿಸಬೇಕು. ಇಲ್ಲಿ ನೋಡ್ರಿ ಇವೆಲ್ಲ ನೀವು ಕರೆಕ್ಟ್ ಫಿಲ್ಅಪ್ ಮಾಡಿ 2 ಎನ್ವಲಪ್ ತೆಗೆದುಕೊಳ್ರಿ. ಒಂದು ದೊಡ್ಡ ಎನ್ವಲಪ, ಒಂದು ಸಣ್ಣ ಎನ್ವಲಪ. ನೀವು ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ಮೆಂಟ್ ಮಾಡಿ ಒಂದು 4-5 ಫೋಟೋ ಎಕ್ಸ್ಟ್ರಾ ಹಾಕಿ ನೀವು ಅಪ್ಲೈ ಮಾಡಿರಿ. ನಿಮಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸಿನಿ 2024 ಇದು ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡೋದು. ಆ ವಿಡಿಯೋ ಬೇಕಾದ್ರೆ ನಾನು ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿರ್ತೀನೋ, ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೂ ಜಾಯ್ನ್ ಆಗಿರಿ. ಆ ವಿಡಿಯೋ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡೀನಿ ಅದೇ ರೀತಿಯಾಗಿ ಅಪ್ಲೈ ಮಾಡಿರಿ. ಇದ್ರ ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಎನಿ ಡೌಟ್ಸ್? ಏನಾದರೂ ಡೌಟ್ಸ್ ಇದೆಯಾ? ಯಾಕಂದ್ರೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟನು, ಅಥವಾ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಂಗೆ ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿ ಕೆಲವೊಂದಿಷ್ಟು ವಿದ್ಯಾರ್ಥಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಮಿಸ್ ಮಾಡಲಾರ್ದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ ಯಾವುದೇ ಜಾಬ್ಸ್ ಕಲ್ಪರ್ ಮಾಡಲಿ ಇಮ್ಮಿಡಿಯೇಟಾಗಿ ವಿತ್ A to Z ಮಾಹಿತಿ ಕವರ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇರ್ತನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.